ಉತ್ತರ ಪ್ರದೇಶದಲ್ಲಿ ಮೊನಾಲಿಸಾ ಭೋಂಸ್ಲೆ ಎಂಬ ಮಾಲೆ ಮಾರಾಟಗಾರ್ತಿ ಮಹಾಕುಂಭಮೇಳದ ಸಮಯದಲ್ಲಿ ಇಂಟರ್ನೆಟ್ ಸೆನ್ಸೇಷನ್ ಆಗಿದ್ದಾಳೆ. ಇದು ತನ್ನ ಅದ್ಭುತ ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಇಂದೋರ್ನ 16 ವರ್ಷದ ಯುವತಿ ತನ್ನ ಮೋಡಿ ಮಾಡುವ ಅಂಬರ್ ಕಣ್ಣುಗಳು ಮತ್ತು ಪ್ರಶಾಂತ ಉಪಸ್ಥಿತಿಯಿಂದ ಪ್ರಯಾಗ್ರಾಜ್ನಲ್ಲಿ ದೊಡ್ಡ ಜನಸಂದಣಿಯ ನಡುವೆ ವ್ಯಾಪಕ ಗಮನ ಸೆಳೆದಳು. ಆಕೆಯ ಉದ್ದನೆಯ ಹೆಣೆಯಲ್ಪಟ್ಟ ಕೂದಲು ಮತ್ತು ಆಕರ್ಷಕವಾದ ವರ್ತನೆಯು ಪ್ರಸಿದ್ಧ ಚಿತ್ರಕಲೆಗೆ ಹೋಲಿಕೆಗೆ ಕಾರಣವಾಯಿತು, ಏಕೆಂದರೆ ಆಕೆಯ ವಿಡಿಯೋಗಳು ಶೀಘ್ರವಾಗಿ ವೈರಲ್ ಆದವು. ಆದಾಗ್ಯೂ, ಈ ಹಠಾತ್ ಖ್ಯಾತಿಯು ಮೊನಾಲಿಸಾಗೆ ಗಮನಾರ್ಹ ತೊಂದರೆಗಳೊಂದಿಗೆ ಬಂದಿದೆ. ತನ್ನ ಹೊಸ ಜನಪ್ರಿಯತೆಯ ಕಾರಣದಿಂದಾಗಿ ಕಿರುಕುಳ ಮತ್ತು ತನ್ನ ಕೆಲಸಕ್ಕೆ ಅಡ್ಡಿಗಳನ್ನು ಎದುರಿಸುತ್ತಿರುವುದನ್ನು ಅವರು ವರದಿ ಮಾಡಿದ್ದಾರೆ. ವೀಕ್ಷಕರು ಮತ್ತು ಸಾಮಾಜಿಕ ಮಾಧ್ಯಮದ ಪ್ರಭಾವಿಗಳ ದೊಡ್ಡ ಗುಂಪು ಅವಳ ಸ್ಟಾಲ್ ಅನ್ನು ಸುತ್ತುವರೆದಿದೆ, ಇದರಿಂದಾಗಿ ಆಕೆಗೆ ಹೂಮಾಲೆಗಳನ್ನು ಮಾರಾಟ ಮಾಡಲು ಕಷ್ಟವಾಯಿತು. ಇತ್ತೀಚಿನ ಖಾತೆಯಲ್ಲಿ ಮೊನಾಲಿಸಾ ಅವರು ತಮ್ಮ ತಂದೆಯಿಂದ ಫೋಟೋಗಳಿಗಾಗಿ ಕಳುಹಿಸಲಾಗಿದೆ ಎಂದು ಹೇಳಿಕೊಂಡು ಸುಳ್ಳು ನೆಪದಲ್ಲಿ ಪುರುಷರ ಗುಂಪು ತನ್ನ ಟೆಂಟ್ಗೆ ಪ್ರವೇಶಿಸಿದಾಗ ತೊಂದರೆಯ ಅನುಭವವನ್ನು ಹಂಚಿಕೊಂಡಿದ್ದಾರೆ. ನಾನು ಅವರನ್ನು ನಿರಾಕರಿಸಿದೆ ಮತ್ತು ಅವರು ನಿಜವಾಗಿಯೂ ಅವರನ್ನು ಕಳುಹಿಸಿದ್ದರೆ ನನ್ನ ತಂದೆಯೊಂದಿಗೆ ಮಾತನಾಡಲು ಹೇಳಿದ್ದೇನೆ ಎಂದು ಅವರು ಹೇಳಿದರು. ಆಕೆಯ ಸಹೋದರ ತಮ್ಮ ಫೋನ್ಗಳಿಂದ ಅವರ ಫೋಟೋಗಳನ್ನು ಅಳಿಸಲು ಪ್ರಯತ್ನಿಸಿದಾಗ 9 ಜನರು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ನನಗೆ ಭಯವಾಗಿದೆ. ಅವರು ಸುರಕ್ಷತಾ ಕಾಳಜಿಯನ್ನು ಹೆಚ್ಚಿಸುವ ಪ್ರದೇಶದಲ್ಲಿ ವಿದ್ಯುತ್ ಇಲ್ಲ ಎಂದು ಒಪ್ಪಿಕೊಂಡರು. ಈ ಚಿಂತೆಗಳಿಗೆ ಸೇರಿಸುವ ಮೂಲಕ ಮೊನಾಲಿಸಾ ಅವರ ಅಜ್ಜ ತಮ್ಮ ದೈನಂದಿನ ಜೀವನದ ಮೇಲೆ ಗಮನವು ಹೇಗೆ ಪರಿಣಾಮ ಬೀರುತ್ತಿದೆ ಎಂಬುದರ ಬಗ್ಗೆ ಸಂಕಟವನ್ನು ವ್ಯಕ್ತಪಡಿಸಿದ್ದಾರೆ. ಅವಳು ಇಲ್ಲಿ ಪ್ರಯಾಗರಾಜ್ನಲ್ಲಿ ತುಂಬಾ ಅಸಮಾಧಾನಗೊಂಡಿದ್ದಾಳೆ. ಜನರು ಅವಳನ್ನು ಹಿಂಬಾಲಿಸುತ್ತಲೇ ಇರುತ್ತಾರೆ, ಚಿತ್ರಗಳನ್ನು ತೆಗೆಯುತ್ತಾರೆ ಮತ್ತು ಅವಳೊಂದಿಗೆ ಮಾತನಾಡುತ್ತಾರೆ. ಇದರಿಂದ ಆಕೆಗೆ ಹೂಮಾಲೆ ಮಾರಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ವಿವರಿಸಿದರು.